ಬಾಲಿವುಡ್ ಬೆಡಗಿ ಡಿಂಪಿ ದೀಪಿಕಾ ಪಡುಕೋಣೆ ಸಿನಿಮಾಗಳಿಗಿಂತ ಹೆಚ್ಚು ವೈಯಕ್ತಿಕ ವಿಚಾರಕ್ಕೆ ಹೆಚ್ಚು ಸುದ್ದಿ ಆಗ್ತಿರ್ತಾರೆ. ರಣವೀರ್ ಸಿಂಗ್ ರನ್ನ ವರಿಸುವ ಮೊದಲು ದೀಪಿಕಾ ಹೆಸರು ರಣಬೀರ್ ಕಪೂರ್ ಸೇರಿದಂತೆ ಕೆಲ ಸೆಲೆಬ್ರಿಟಿಗಳು ಮಾತ್ರವಲ್ಲದೆ ವಿಜಯ್ ಮಲ್ಯ ಮಗನ ಜೊತೆಯಲ್ಲೂ ಕೇಳಿ ಬಂದಿತ್ತು. ಈಗ ಈ ಇಬ್ಬರು ಡೇಟಿಂಗ್ ವಿಚಾರದಲ್ಲೂ ಕೂಡ ಚರ್ಚೆ ಆಗ್ತಾ ಇದೆ. ಈ ಇಬ್ರು 2011ರಲ್ಲಿ ಡೇಟಿಂಗ್ ಮಾಡ್ತಿದ್ರು. ಆದ್ರೆ ಈ ಇಬ್ಬರ ಸಂಬಂಧ ಹೆಚ್ಚು ಕಾಲ ಉಳಿಲೇ ಇಲ್ಲ. ಈ ಹಿಂದೆ ಒಂದು ಸಂದರ್ಶನದಲ್ಲಿ ಮಾತನಾಡಿದ ದೀಪಿಕಾ ತಮ್ಮ ಈ ಪ್ರೇಮ ಸಂಬಂಧ ಉಳಿಸ್ಕೊಳ್ಳೋದಕ್ಕೆ ತುಂಬಾ ಟ್ರೈ ಮಾಡಿದೆ, ಆದ್ರೆ ಸಿದ್ಧಾರ್ಥ್ ನಡವಳಿಕೆ ಸರಿ ಇರಲಿಲ್ಲ ಅಂತ ಹೇಳಿದ್ರು. ಇನ್ನು ಬ್ರೇಕಪ್ಗೂ ಮುನ್ನ ತಮ್ಮ ಕೊನೆ ಡಿನ್ನರ್ ಡೇಟ್ ನಲ್ಲಿ ನನಗೆ ಬಿಲ್ ಪೇ ಮಾಡೋದಕ್ಕೆ ಸಿದ್ಧಾರ್ಥ್ ಹೇಳಿದ್ದು ನನಗೆ ತುಂಬಾ ನೋವುಂಟಾಗಿತ್ತು ಅಂತ ಕೂಡ ಹೇಳ್ಕೊಂಡಿದ್ರು. ಈಗ ಸಿದ್ಧಾರ್ಥ್ ಮಲ್ಯ ಅವರು ಕೂಡ ದೀಪಿಕಾ ಪಡುಕೋಣೆ ವಿರುದ್ಧ ಗಂಭೀರ ಆರೋಪ ಮಾಡಿದ್ದಾರೆ. ದೀಪಿಕಾಳನ್ನ ಹುಚ್ಚು ಮಹಿಳೆ ಅಂತ ಕರೆದಿರುವ ಸಿದ್ಧಾರ್ಥ್ ತನ್ನ ತಂದೆಯ ಸಾಲವೆಲ್ಲ ತೀರಿದ ಮೇಲೆ ದುಡ್ಡನ್ನ ವಾಪಸ್ ಕೊಡುವುದಾಗೂ ಹೇಳಿದ್ರು ಕೂಡ ಅವಳು ನನ್ನ ಮಾತಿಗೆ ಬೆಲೆ ಕೊಡದೆ ಹೊರಟು ಹೋದ್ಲು ಅನ್ನುವಂತ ವಿಡಿಯೋ ಸದ್ಯ ವೈರಲ್ ಆಗ್ತಾ ಇದೆ.